ಪ್ರಧಾನಮಂತ್ರಿಗಳು ಈ ದೇಶದ ಅರ್ಥವ್ಯವಸ್ಥೆ ಮತ್ತು ದೇಶದ ಅರ್ಥವ್ಯವಸ್ಥೆ ಹದಗೆಡುತ್ತೆ ಅಂತ ಹೇಳಿ ನಮ್ಮ LOP ನಾಯಕರಾದಂಥ ರಾಹುಲ್ ಗಾಂಧಿ ಅವರು 5-6 ತಿಂಗಳ ಹಿಂದೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ದೇಶದ ಅರ್ಥವ್ಯವಸ್ಥೆ ಮೇಲೆ ಅನಾನುಕೂಲವಾದಂಥ ಪರಿಣಾಮ ಬೀರುತ್ತೆ, ಈಗಲೇ ಸುಧಾರಿಸ್ಕೊಳ್ಳಿ, ಇನ್ನೂ ಟೈಮ್ ಇದೆ ಅಂತ ಹೇಳಿ ಯುದ್ಧ ಶುರು ಆಗೋಕ್ಕಿಂತ ಮುಂಚೆನೇ ಕರೆ ಕೊಟ್ಟಿದ್ರು. ಆದರೆ ಅದಕ್ಕೆ ಯಾವುದೂ ಗಮನ ಕೊಡದ ಪಾಲಿಟಿಕ್ಸ್ನಲ್ಲಿ ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಕರೆ ಕೊಟ್ಟಿದ್ದಾರೆ. ಎಸ್, ಅಫ್ಕೋರ್ಸ್ ಎಲ್ಲನೂ ಕೂಡ ನಮ್ಮ ಇತಿಮಿತಿಯಲ್ಲಿ ನಾವು ದೇಶಕ್ಕೋಸ್ಕರ ಇತಿಮಿತಿಯಲ್ಲಿ ಬಳಸೋಣ. ಬಟ್ ಇದಕ್ಕೆ ಕಾರಣೀಭೂತ ಯಾರು, ಯಾಕೆ ಈ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂತು ಅನ್ನೋದು ಮೊದಲು ಚರ್ಚೆ ಆಗಿದೆ. ಅವ್ರು ಕರೆ ಕೊಟ್ಟಿದ್ದಾರೆ. ಅವರು ಗಂಟೆ ಬಾರಿಸು ಅಂತಂದ್ರೆ ನಮ್ಮ ದೇಶದಲ್ಲಿ ನಾವು ಗಂಟೆ ಬಾರಿಸ್ಬೇಕು. ಅವರು ಚಪ್ಪಾಳೆ ತಟ್ಟು ಅಂತಂದ್ರೆ ನಾವು ಚಪ್ಪಾಳೆನ ತಟ್ಟಬೇಕು. ಅವರು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಬಳಸಬೇಡಿ ಅಂತ ಹೇಳ್ತಾ ಇದ್ದಾರೆ, ಅದನ್ನೂ ಕೇಳೋಣ. ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳ್ತಾರೆ, ಅದನ್ನು ಕೇಳೋಣ. ಬಟ್ ನಮಗ್ ಬರೀ ಹೇಳೋದಾಯ್ತು, ನೀವು ಅದನ್ನ ಮಾಡಿ, ನೀವು ಇದನ್ನ ಮಾಡಬೇಡಿ ಅಂತ ಹೇಳೋದಾಯ್ತು. ಬಟ್ ಇವ್ರು ಏನ್ ಮಾಡ್ತಾ ಇದ್ದಾರೆ, ಇವ್ರು ಏನು ಮುಂಜಾಗ್ರತೆ ಕ್ರಮವನ್ನ ತೆಗೆದುಕೊಂಡ್ರು, ಅದು ದೊಡ್ಡ ಪ್ರಶ್ನೆ. ಈಗ ಯಾಕೆ ರಷ್ಯಾದಿಂದ ಖರೀದಿ ಮಾಡಬೇಕು ನೀವು ನೋಡಿದ್ದೀರಲ್ಲ, ಮಾಧ್ಯಮದಲ್ಲೇ ನಮಗೆ ತೋರಿಸಿಲ್ಲ ಯಾವ ರೀತಿ ಟ್ರಂಪ್ ಅವರು US ಯಾವ ರೀತಿ ನಮ್ಮ ಪ್ರಧಾನಮಂತ್ರಿಗಳನ್ನ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದಿಲ್ಲ. ತಾವೇ ಮಾಧ್ಯಮದಲ್ಲೇ ತೋರಿಸ್ತೀವಿ. ಶಿಕ್ಷಣದಲ್ಲಿ ರಾಜಕಾರಣವನ್ನೇ ಯಾವತ್ತೂ ಮಾಡ್ತಾರೆ. ವಿದ್ಯಾರ್ಥಿಗಳು, ಬಹಳಷ್ಟು ಮುಕ್ತ ವಿದ್ಯಾರ್ಥಿಗಳು, ಪಾಲಕರು, ತಂದೆ ತಾಯಿಯವರು ಒಂದು ಕನಸನ್ನ ಕಟ್ಟಿದ್ದು ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ಶಾಲಾ ಕಾಲೇಜುಗಳನ್ನು ಕಳಿಸುವಂತ ಸಂದರ್ಭದಲ್ಲಿ ಯಾವುದೇ ಪಕ್ಷ ರಾಜಕಾರಣ ಮಾಡ್ತಾ ಇದೆ. ಯಾಕಂದ್ರೆ ನಾವು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಯಲ್ಲಿ ಚೆಲ್ಲಾಟವನ್ನ ನಾವು ಯಾವತ್ತೂ ಕೂಡ ಆಡಬಾರ್ದು. ಅಂಥದ್ರಲ್ಲಿ ಈ ವಿಚಾರಗಳನ್ನ ನಾನು ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡದೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತ, ಕಲಿಯುವಂತ ವಾತಾವರಣವನ್ನು ಸೃಷ್ಟಿ ಮಾಡೋಣ ಅಂತ ಇಷ್ಟು ಹೇಳಿಕೆ. ನಾನು ಅದ್ರ ಬಗ್ಗೆ ಏನೂ ಮಾತನಾಡೋದಿಲ್ಲ. ಅದು ಹಿಜಾಬ್ ಇರಲಿ ಅಥವಾ ಬೇರೆ ನಮ್ಮ ಹಿಂದೂಗಳದ್ದಿರಲಿ, ನಾನೇನು ಅದ್ರ ಬಗ್ಗೆ ಮಾತನಾಡೋದಿಲ್ಲ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಮತ್ತು ಅವರ ಭವಿಷ್ಯವನ್ನ ತಲೆಯಲ್ಲಿ ಇಟ್ಟುಕೊಂಡು ರಾಜಕಾರಣ ಮಾಡ್ಲಿ ಅಂತ. ಎಲೆಕ್ಷನ್ ಇತ್ತು 5 ರಾಜ್ಯದಲ್ಲಿ. ಎಲೆಕ್ಷನ್ ಮುಂಚಿತವಾಗಿ ಏನು ಯಾವ ಪೆಟ್ರೋಲ್ ಡೀಸೆಲ್ ಏರಿಸಿ ಎಲೆಕ್ಷನ್ ಗಿಮಿಕ್ ಮಾಡಿದ್ರು. ಎಲೆಕ್ಷನ್ ಮುಗಿದ ತಕ್ಷಣ ನೀವು ಬಂಗಾರ ಖರೀದಿ ಮಾಡಬೇಡಿ, ನೀವು ಗಾಡಿಯಲ್ಲಿ ಓಡಬೇಡಿ ಅಂತ ಹೇಳಿ ದಿಢೀರಂತ 300 ರೂಪಾಯಿ ಏರಿಸಿದ್ರು. ಇದು ಜನ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ದಿನ ಅಂತ ಜನ ತಮ್ಮನ್ನ ತಾವು ಮೋಸ ಮಾಡ್ಕೊಂಡು ಬದುಕ್ತಾರೆ ಅನ್ನೋದಂತೂ ನನಗೆ ತಿಳಿತಾ ಇದೆ. ಅವ್ರು ಯಾವುದನ್ನ ತೋರಿಸ್ಬೇಕಂತ ಹೇಳಿದ್ರೆ ಅದನ್ನ ಜನ ನೋಡ್ತಾ ಇದ್ದಾರೆ. ಸೊ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ಲಿಕ್ಕೆ ಈ ಒಂದು ಕೇಂದ್ರ ಸರ್ಕಾರ ಏನಿದೆಯಲ್ಲ, ಕಳೆದ 12 ವರ್ಷದಿಂದ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ, UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು, ನಾವು ಎಷ್ಟಕ್ಕೆ ಇಟ್ಟಿದ್ವಿ. ಇವರು ಬಹಳಷ್ಟು ಲಕ್ಕಿ ಇದ್ದಾರೆ. ಈ ಬಾರಿಯ NDA ಸರ್ಕಾರ 12 ವರ್ಷದಲ್ಲಿ ಇವ್ರಿಗೆ ಕ್ರೂಡ್ ಆಯಿಲ್ನ ಬೆಲೆ ಇವ್ರಿಗೇನು ಜಾಸ್ತಿ ಆಗಿಲ್ಲ, ಈಗಲೂ ಕೂಡ ಜಾಸ್ತಿ ಇದಾಗಿರಲ್ಲ. ಆದರೂ ಕೂಡ ಈ ರೀತಿ ಬೆಲೆಯನ್ನ ಏರಿಸಿ ಜನಸಾಮಾನ್ಯರಿಗೆ ಬರ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ರಾಜಕಾರಣ. ಖಂಡಿತವಾಗ್ಲೂ ಆ ರೀತಿ ಯಾರಾದರೂ ಅಂಗನವಾಡಿಯಿಂದ ಹಣವನ್ನು ಕಲೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅಂಥವ್ರ ಮೇಲೆ ಕೇಸ್ ಹಾಕ್ತೀವಿ. ಬಟ್ ಒಂದು ಮಾತನ್ನ ಹೇಳಲಿಕ್ಕೆ ಬಯಸಿದ್ರೆ, ಏನು ಬ್ಯಾನರ್ ನನ್ನ ಫೋನ್ ತಗೊಂಡಿದ್ದು ನಾನು ಮಾತಾಡೋಷ್ಟಿಗೆ ಬರ್ತಾ ಇತ್ತು. ಬ್ಯಾನರ್ಗೆ 1,000 ರೂಪಾಯಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ನಾವು ಯಾವ ಅಂಗನವಾಡಿಯಿಂದಲೂ ಹಣ ನಾವು ಪಡೆದುಕೊಂಡಿಲ್ಲ. ನಾವು ಇದನ್ನು ನಮ್ಮ ಅಡ್ಮಿನ್ ಕಾಸ್ಟ್ನಲ್ಲಿ ನಮ್ಮ ಹೆಡ್ ಆಫೀಸ್ನಿಂದ ನಾವು ಖಂಡಿತವಾಗ್ಲೂ ಏನಾದರೂ ಈ ರೀತಿ ಆಗಿದೆ ಅಂತ ಯಾರಾದರೂ ಅದನ್ನ 1,000 ರೂಪಾಯಿ ಕಲೆಕ್ಟ್ ಮಾಡಿದ್ರೆ, ಅದು ಯಾರೇ ಕಲೆಕ್ಟ್ ಮಾಡಿದ್ರು ಅವ್ರ ಮೇಲೆ ನಾವು ತನಿಖೆಯನ್ನು ಖಂಡಿತವಾಗ್ಲೂ ಮಾಡ್ತೀವಿ. ನಾನು ಕ್ಲಿಯರ್ ಆಗಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ನಾವು ಹೆಡ್ ಆಫೀಸ್ನಿಂದ ನಮ್ಮ ಅಡ್ಮಿನ್ ಕಾಸ್ಟ್ನಿಂದ ನಾವು ತುಮಕೂರಿನಲ್ಲಿ ಸಾಧನಾ ಸಮಾವೇಶ ಆಗ್ತಾ ಇದ್ದೇವೆ. ಇಡೀ ವಿಶ್ವದಲ್ಲಿನೇ ಅತ್ಯಂತ ಯಶಸ್ವಿಯಾಗಿ ಜನಸಾಮಾನ್ಯರಿಗೆ ಗ್ಯಾರಂಟಿಯನ್ನು ಕೊಟ್ಟಂಥ ಸರ್ಕಾರ, ಜೊತೆಯಲ್ಲಿ ಅಭಿವೃದ್ಧಿ ಮಾಡಿದಂಥ ಸರ್ಕಾರ. ಸೊ ಇದನ್ನೆಲ್ಲ ನಾವು ಒಂದು ಸಾಧನಾ ಸಮಾವೇಶ ಅಂತ ಬರುವಂಥ 25ನೇ ತಾರೀಕು ಬುಧವಾರ ವಾರದಲ್ಲಿ ಒಂದು 3-4 ಬಾರಿ ನಮ್ಮ SP ಅವರಾಗಲಿ, CO ಆಗಲಿ, DC ಆಗಲಿ ಪ್ರಮುಖ ಒಂದು ಅಡ್ಮಿನ್ ಜಾಗದಲ್ಲಿ ಕೂತೋದ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಯಾಕಂದರೆ ಪದೇ ನಾನು ಕೂಡ ಬರಲಿಕ್ಕೆ ಆಗೋದು ನಾನು ಅಂತ ಇದ್ರಲ್ಲಿ
ಏನು ಆಗು ಹೋಗೋದ್ರ ಬಗ್ಗೆ ವಿಚಾರವನ್ನು ವಿನಿಮಯ ಮಾಡ್ಕೊಳ್ತಾ ಇದ್ದೀವಿ. ಬಟ್ ನನ್ನ ಪ್ರಕಾರ ನೀವು ಮುಂಚೆಗೆ ಈಗಿನಕ್ಕೆ ಕಂಪೇರ್ ಮಾಡಿದ್ರೆ ಲಾ ಆ್ಯಂಡ್ ಆರ್ಡರ್ ಆಗಲಿ ಅಥವಾ ಇಲ್ಲಿಗಲ್ ಮೈನಿಂಗ್ ಆಗಲಿ ಇಲ್ಲಿಗಲ್ ಮರಳು ದಂಧೆ ಆಗಲಿ ಎಷ್ಟೊಂದು ಕಡಿವಾಣವನ್ನು ನಾವು ಹಾಕಿದ್ದೀವಿ ಅನ್ನೋದು ಬಂದರೆ ಗೊತ್ತಿದೆ. ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನಂತೂ ಇದನ್ನು ನಮ್ಮ ಮೈನ್ಸ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಹೆಡ್ ಆಗಿರ್ಬೋದು, DC ಅವರಾಗಿರ್ಬೋದು, SP ಅವರಾಗಿರ್ಬೋದು, ಅವರಿಗೆ ನಾವು ಫ್ರೀ ಹ್ಯಾಂಡ್ ಕೊಡ್ತೀವಿ. ಏನು ಯಾರು ಇಲ್ಲೀಗಲ್ ಆಗಿ ಮಾಡ್ತಾರೋ ಅದು ನಿರ್ದಾಕ್ಷಿಣ್ಯವಾಗಿ ಅದು ಯಾರೇ ಇರಲಿ ಅದಷ್ಟೇ ದೊಡ್ಡದು. ನೀವು ಕಾನೂನು ರೀತಿಯಿಂದ ಕ್ರಮ ತೆಗೆದುಕೊಳ್ಳಿ ಅಂತ